ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ವಿದೇಶದಿಂದ ಫಂಡಿಂಗ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಮೆರಿಕದ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಯಿಂದ ನಕ್ಸಲರಿಗೆ ದೇಣಿಗೆಯನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿರುವಂತಹ ಆರೋಪ ಕೇಳಿ ಬಂದಿದೆ. ವಿದೇಶದಿಂದ ನಕ್ಸಲರಿಗೆ ಅಕ್ರಮವಾಗಿ 92 ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮೂಲದ ಟಿಟಿಐ ಸಂಸ್ಥೆಯ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ನಿವಾಸಿ ಸೇರಿದಂತೆ 7 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ದಾಖಲಿಸಲಾಗಿದೆ. ಇಡಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ ಬಳಸಿ ಭಾರತದಲ್ಲಿ ಕೋಟಿಗಟ್ಟಲೆ ಹಣ ಡ್ರಾ ಮಾಡಲಾಗಿದೆ ಅನ್ನುವಂತಹ ವಿಚಾರ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಛತ್ತೀಸ್ಗಢದಲ್ಲಿ ಹೆಚ್ಚು ಬಳಕೆಯಾಗಿದ್ದಂಥ ಅಮೆರಿಕ ಡೆಬಿಟ್ ಕಾರ್ಡ್ ಅನುಮಾನ ಬಂದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಕ್ಸಲ್ ದೇಣಿಗೆ ವಿಚಾರ ಬಯಲಾಗಿದೆ. ಮಿಕಾಮಾರ್ಕ್ ಬಳಿ ಒಟ್ಟು 24 ವಿದೇಶಿ ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕೆಲ ಶೆಲ್ ಕಂಪನಿಗಳ ವಹಿವಾಟು ಕೂಡ ಬೆಳಕಿಗೆ ಬಂದಿದೆ. ವಿದೇಶದಿಂದ, ಅದರಲ್ಲೂ ಕೂಡ ಅಮೆರಿಕದ ಸಂಸ್ಥೆಯೊಂದರಿಂದ ಹಣವನ್ನ ದೇಣಿಗೆಯಾಗಿ ನೀಡಲಾಗ್ತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಅಮೆರಿಕ ಮೂಲದ ಟಿಟಿಐ ಸಂಸ್ಥೆಯ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ಸಂಬಂಧಪಟ್ಟಂತೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಅನೇಕ ವರ್ಷಗಳಿಂದ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ನೀಡೋ ರೀತಿಯಲ್ಲಿ ಅಮೆರಿಕದ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಯಿಂದ ನಕ್ಸಲರಿಗೆ ದೇಣಿಗೆ ನೀಡಲಾಗ್ತಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮೂಲದ ಟಿಟಿಐ ಸಂಸ್ಥೆಯ ಮೇಲೆ ಈಗ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ನಿವಾಸಿ ಸೇರಿದಂತೆ 7 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಇಡಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವರು ಭಾರತ ನಕ್ಸಲ್ ಮುಕ್ತ ರಾಷ್ಟ್ರ ಆಗಿದೆ ಅನ್ನೋದನ್ನ ಸೆಷನ್ನಲ್ಲೇ ಘೋಷಣೆ ಮಾಡಿದ್ರು. ಸೊ ಇಂಥ ಸಂದರ್ಭದಲ್ಲಿ ಈಗ ನಕ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮೂಲದ ಟಿಟಿಐ ಅನ್ನೋ ಸಂಸ್ಥೆಯ ಮೂಲಕ ಭಾರತಕ್ಕೆ ದೇಣಿಗೆಯನ್ನು ನೀಡಲಾಗ್ತಾ ಇತ್ತು ಅನ್ನುವಂಥ ವಿಚಾರವಾಗಿ ಈಗ ಎಫ್ಐಆರ್ ಒಂದು ದಾಖಲಾಗಿದೆ. ನಕ್ಸಲ್ ದೇಣಿಗೆ ಇಡಿಯಿಂದ ದೂರನ್ನ ನೀಡಲಾಗಿತ್ತು. ಇಡಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಅಮೆರಿಕ ಮೂಲದ ಟಿಟಿಐ ಸಂಸ್ಥೆಯ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ನಿವಾಸಿ ಸೇರಿದಂತೆ 7 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಜೊನಾಥನ್ ಎಸ್ ರಾಜನ್, ಮಿಕಾ ಮಾರ್ಕ್, ಅಜಿತ್ ವರ್ಗೀಸ್ ಮಥಾಯಿ ಮತ್ತು ಮೈಸೂರಿನ ಸುಪ್ರೀಂ ಜಾಯ್, ಇದರ ಜೊತೆಗೆ ಛತ್ತೀಸ್ಗಢದ ವರ್ಗೀಸ್ ಜೋಕೋ, ಬಬ್ಲು ಕುರ್ಮಿ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.